ನಮಸ್ಕಾರ ಸ್ನೇಹಿತರೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಈ ವಿಡಿಯೋದಲ್ಲಿ ಒಂದು ಮೂವಿನ ರಿವ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಆ ರಿವ್ಯೂ ಮತ್ತೆ ಆ ಮೂವಿ ಯಾವುದು ಅಂತ ನೋಡೋಣ. ನೋಡಿ ಗೈಸ್, ಈ ಪಿಕ್ಚರ್ ಹೆಸರು ಜರ್ಸಿ ಅಂತಂದು. ಇದು ತೆಲುಗುನಲ್ಲಿ ಫಸ್ಟ್ ಟೆಲಿಕಾಸ್ಟ್ ಆಗಿದ್ದು. ಹಾಗೆ ಈ ಪಿಕ್ಚರಿನ ಹೀರೋ ಬಂದ್ಬಿಟ್ಟು ನಾಣಿ ಅಂತಂದು, ನಾಣಿ ಅವರು. ಹಾಗೆ ಈ ಪಿಕ್ಚರ್ ಹೀರೋಯಿನಿ ಶ್ರದ್ಧಾ ಶ್ರೀನಾಥ್ ಅಂತಂದು ಗೈಸ್. ಹಾಗೆ ಈ ಪಿಕ್ಚರಿನ ಡೈರೆಕ್ಟರ್ ಮತ್ತೆ ಸ್ಟೋರಿ ಬರೆದಿರೋದು ಗೌತಮ್. ನೋಡಿ ಗೈಸ್, ಒಂದು ಈ ಮೂವಿನ ಸ್ವಲ್ಪ ಹಂಗ ಹೇಳ್ಬೇಕಪ್ಪ ಅಂತಂದ್ರೆ, ಏಜ್ ಇಸ್ ಜಸ್ಟ್ ಎ ನಂಬರ್ ಅಂತ ಅಂತಾರೆ. ಆದ್ರೆ ಆ ಡ್ರೀಮ್ಸ್ನ ಪರ್ಸ್ಯೂಸ್ ಮಾಡಕ್ಕಂತಂದ್ರೆ ಕರೆಕ್ಟಾಗಿ ಏಜ್ ಇರಬೇಕು. ಓಕೆನಾ? ಈ ಪಿಕ್ಚರ್ ನೋಡ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ. ಓಕೆ ಗೈಸ್, ಈಗ ಸ್ಟೋರಿ ಓವರ್ವ್ಯೂ ಅಂದ್ರೆ ಮೂವಿ ಓವರ್ವ್ಯೂ ಬಗ್ಗೆ ಮಾತಾಡೋಣ. ಜರ್ಸಿ ಒಂದು ಸ್ಪೋರ್ಟ್ಸ್ ಡ್ರಾಮಾ ಎಮೋಷನಲ್ ಪಿಕ್ಚರ್. ಈ ಪಿಕ್ಚರ್ನಲ್ಲಿ ಫಸ್ಟ್ ಗೈಸ್, ಈ ಮೂವಿ ಎದ್ರ ಬಗ್ಗೆ ಫೋಕಸ್ ಆಗೋದಪ್ಪ ಅಂತಂದ್ರೆ ಡ್ರೀಮ್ಸ್ ಮೇಲೆ, ಫೇಲ್ಯೂರ್ ಮೇಲೆ, ಎಮೋಷನಲ್ ಮೇಲೆ, ಸ್ಟ್ರಗಲ್ ಮೇಲೆ ಆಗುತ್ತೆ ಗೈಸ್. ಆ ಪರ್ಸನಲ್ ಫ್ಯಾಮಿಲಿದಾಗಿರ್ಬೋದು ಮತ್ತೆ ಸ್ವಲ್ಪ ಪರ್ಸನಲ್ ಇದೆ ಅನ್ನೋದು ಸ್ಟ್ರಗಲ್ ಕಾಣುತ್ತೆ ಗೈಸ್. ಈ ಪಿಕ್ಚರ್ ನೋಡಿ ಗೊತ್ತಾಗುತ್ತೆ. ಇನ್ನೊಂದು ಸೆಲ್ಫ್ ರೆಸ್ಪೆಕ್ಟ್ ಮೇಲೆ. ಈಗ ಹೀರೋಗೆ ಎಷ್ಟು ಒಂದು ಸೆಲ್ಫ್ ರೆಸ್ಪೆಕ್ಟ್ ಇದೆ ಅಂತಂದು ಈ ಪಿಕ್ಚರ್ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಈ ಮೂವಿ ಬ್ಯಾಕ್ ಡ್ರಾಪ್ ಇದ್ರೂ ಕೂಡ ಗೈಸ್, ಕೋರ್ ಎಮೋಷನಲ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತೆ ಪರ್ಸನಲ್ ಸ್ಟ್ರಗಲ್ ಅವಲ್ ಹೇಳಿದ್ರೆ ಗೈಸ್, ಪರ್ಸನಲ್ ಸ್ಟ್ರಗಲ್ ಈ ಪಿಕ್ಚರ್ ಎಷ್ಟಿದೆಯಪ್ಪ ಅಂತಂದ್ರೆ, ಆ ಹೀರೋಗೆ ಎಷ್ಟು ನೋವು ಅಷ್ಟು ಕಷ್ಟ ಇರುತ್ತೆ ಗೈಸ್, ಆದ್ರೂ ಕೂಡ ಅವನು ಡ್ರೀಮ್ ನ ಬಿಡೋದಿಲ್ಲ. ಪಿಕ್ಚರ್ ಮಾತ್ರ ಎಕ್ಸಲೆಂಟ್ ಆಗಿದೆ ಗೈಸ್. ಈಗ ಮೇನ್ ಆಕ್ಟಿಂಗ್ ರಿವ್ಯೂ ಬಗ್ಗೆ ಮಾತಾಡೋಣ. ಈಗ ಲೀಡ್ ಆಕ್ಟರ್ ಪರ್ಫಾರ್ಮೆನ್ಸ್, ಈ ಆ ಆಕ್ಟರ್ ಇಂದಾನೆ ಮೂವಿ ಕ್ಯಾರಿ ಆಗೋದು ಅಂತಂದ್ರೆ ನೋಡಿ ಗೈಸ್. ಈಗ ಆಕ್ಟರ್ ಇದ್ರಲ್ಲ, ಅಷ್ಟು ಆಕ್ಟಿಂಗ್ ಮಾಡೋದಕ್ಕೆ ಮೂವಿ ಮುಂದೆ ಕ್ಯಾರಿ ತಗೊಂಡು ಹೋಗೋದು ಅಷ್ಟು ಕಷ್ಟ ಆಗಲಿ. ಎಲ್ಲ ಸಿಚುವೇಶನ್ ಕೂಡ ಎಷ್ಟು ಬೇಕು ಅಷ್ಟೇ ಮಾಡಿದ್ದಾರೆ ಆಕ್ಟಿಂಗ್ ನ. ಅದೇ ಎಮೋಷನ್ ಮತ್ತೆ ಫ್ರಸ್ಟ್ರೇಷನ್ ಇದ್ರೂ ಕೂಡ ಅಲ್ಲಿ ಎಷ್ಟು ಬೇಕು ಅಷ್ಟೇ ತೋರಿಸಿದ್ದಾರೆ ಪಿಕ್ಚರ್ ನಲ್ಲಿ ಫ್ಯಾಮಿಲಿ ರೋಲ್ ಅಂದ್ರೆ ಅವ್ರ ಹೆಂಡತಿ ಆಗಿರ್ಬೋದು, ಅವ್ರ ಮಗ ಆಗಿರ್ಬೋದು, ಎಷ್ಟು ನ್ಯಾಚುರಲ್ ಆಗಿ ಕೊಡಬೇಕು ಅಷ್ಟು ನ್ಯಾಚುರಲ್ ಆಗಿ ಕೊಟ್ಟಿದ್ದಾರೆ. ಅಷ್ಟು ಸಪೋರ್ಟ್ ಕೂಡ ಕೊಡುತ್ತೆ ಪಿಕ್ಚರ್ಗೆ. ಈಗ ಡೈರೆಕ್ಷನ್ ಅಂಡ್ ಸ್ಟೋರಿ ಟೆಲ್ಲಿಂಗ್ ಬಗ್ಗೆ ಮಾತಾಡೋಣ ಗೈಸ್. ಡೈರೆಕ್ಟರ್ದು ಕ್ಲಿಯರ್ ಆಗಿ ಕಾಣಿಸುತ್ತೆ. ಇದು ಪಿಕ್ಚರ್ ನನಗೆ ಫೇಲ್ಯೂರ್ ಕಾಣಿಸ್ಬೇಕು, ಸಕ್ಸಸ್ ಕಾಣಿಸ್ಬೇಕು, ಡ್ರೀಮ್ಸ್ ಇರಬೇಕು, ಸ್ಟ್ರಗಲ್ ಇರಬೇಕು ಅಂತಂದು ತುಂಬಾ ಚೆನ್ನಾಗಿ ಕೂಡ ನರೇಷನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಸ್ಲೋ ಪೇಸ್ ಇದ್ರೂ ಕೂಡ ಎಮೋಷನಲಿ ಬಿಲ್ಡ್ ಸ್ಟ್ರಾಂಗ್ ಇದೆ ಗೈಸ್. ಅಂತಪ್ಪ ಅಂದ್ರೆ ಈಗ ಸ್ಲೋ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಬೇಕಲ್ಲಿ ಇದು ಯಾರ್ಯಾರು ಎಲ್ಲ ಆಕ್ಟರ್ಸ್ ತೋರಿಸ್ತಾರೆ. ಈಗ ಯಾವ ಪ್ಲೇಸ್ ಅಂತ ತೋರಿಸ್ತಾರೆ. ಅದೆಲ್ಲ ಸ್ಲೋ ಇದ್ರೂ ಕೂಡ ಎಮೋಷನಲ್ ಲಾಸ್ಟಿಗೆ ಒಮ್ಮೆಕ್ಲೆ ಎಮೋಷನಲ್ ಸ್ಟ್ರಾಂಗ್ ಬಿಲ್ಡ್ ಇರುತ್ತೆ ಪಿಕ್ಚರ್ ನಲ್ಲಿ. ಮೂವಿ ಇಲ್ಲಿ ಲೌಡ್ ಇಲ್ಲ ಗೈಸ್, ಅಂದ್ರೆ ಸ್ಟ್ರಾಂಗ್ ಬೇಸ್ ಆಕ್ಷನ್ ಇಲ್ಲ, ಮಾಸ್ ಪಿಕ್ಚರ್ ಇಲ್ಲ. ಆ ಮೂವಿ ಸ್ಲೋ ಎಮೋಷನಲ್ ಆಗಿ ಕರೆಕ್ಟ್ ಆಗಿ ಬಿಲ್ಡ್ ಕಾಣುತ್ತೆ ಪಿಕ್ಚರ್ ನಲ್ಲಿ. ಈಗ ಮ್ಯೂಸಿಕ್ ಅಂಡ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್. ಈಗ ಗೈಸ್, ಈ ಮ್ಯೂಸಿಕ್ ನಲ್ಲಿ ಕೆಲವು ಸಾಂಗ್ ಕೂಡ ಇದಾವೆ. ತುಂಬಾ ಮಸ್ತ್ ಇದೆ ಗೈಸ್, ಕೇಳಕ್ಕೆ ಒಂಥರ ಮಸ್ತ್ ಇದೆ ಸಾಂಗ್ ಕೂಡ. ಹಾಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಎಕ್ಸಲೆಂಟ್ ಆಗಿ ಬಂದಿದೆ. ಈ ಮ್ಯೂಸಿಕ್ ಈ ಮೂವಿನ ನೆಕ್ಸ್ಟ್ ಲೆವೆಲ್ ಆಗಿ ತಗೊಂಡು ಹೋಗುತ್ತೆ ಗೈಸ್. ಅಂದ್ರೆ ಈ ಸ್ವಲ್ಪ ಎಮೋಷನಲ್ ಸೀನ್ಸ್ ಇದಾವೆ, ಅಲ್ಲಿ ಆ ಸಾಂಗ್ ಮ್ಯೂಸಿಕ್ ಬರುತ್ತವಲ್ಲ ಗೈಸ್, ಅವಾಗ ಒಂಥರ ಫೀಲ್ ಕೊಡುತ್ತೆ ಮೂವಿ. ಎಂತ ಎಷ್ಟು ಚೆನ್ನಾಗಿದೆ ಅಂತಂದು. ಸಿನಿಮಾಟೋಗ್ರಫಿ ಅಂದ್ರೆ ಇದು ಗೈಸ್ ತುಂಬಾ ಸಿಂಪಲ್ ಆಗಿದೆ, ಆದ್ರೂ ತುಂಬಾ ಚೆನ್ನಾಗಿ ಎಲ್ಲಾ ಕಡೆ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಗೈಸ್. ಹಾಗೆ ಈ ಪಿಕ್ಚರ್ ನಲ್ಲಿ ಏನು ವರ್ಕ್ ಆಯ್ತು ಏನು ವರ್ಕ್ ಆಗಿಲ್ಲ ಅಂತಂದ್ರೆ ಇವಾಗ ಬಗ್ಗೆ ಮಾತಾಡೋಣ. ಫಸ್ಟ್ ಏನು ವರ್ಕ್ ಆಯ್ತು ಅಂತಪ್ಪ ಅಂತಂದ್ರೆ ಎಮೋಷನಲ್ ಡೆಪ್ತ್. ಈ ಪಿಕ್ಚರ್ ಇರೋದೇ ಎಮೋಷನಲ್ ಆಗಿ, ಅಂದ್ರೆ ಅವ್ನು ಎಷ್ಟು ಕಷ್ಟದಿಂದ ಎಷ್ಟು ಸ್ಟ್ರಗಲ್ ಇಂದ ಕಾಣ್ತಲ್ಲ, ಅದೇ ಈ ಪಿಕ್ಚರ್ ನ ಬೆನ್ನೆಲುಬು ಅಂತ ಅನ್ಬೋದು ನಾವು. ನೆಕ್ಸ್ಟ್ ಸ್ಪೋರ್ಟ್ಸ್, ಈ ಕಡೆ ಫ್ಯಾಮಿಲಿ ಬ್ಯಾಲೆನ್ಸ್ ಮಾಡೋದು. ಈ ಕಡೆ ನಾನು ಸ್ಪೋರ್ಟ್ಸ್ ಬ್ಯಾಲೆನ್ಸ್ ಮಾಡ್ಬೇಕಾ, ಈ ಕಡೆ ನಾನು ಫ್ಯಾಮಿಲಿನ ಬ್ಯಾಲೆನ್ಸ್ ಮಾಡ್ಬೇಕಾ ಅಂತಂದ್ರೆ ಈ ಪಿಕ್ಚರ್ ಅಲ್ಲಿ ಎರಡು ಕೂಡ ಬ್ಯಾಲೆನ್ಸ್ ಆಗಿದೆ. ಅದಕ್ಕೆ ಈ ಪಿಕ್ಚರ್ ತುಂಬಾ ಚೆನ್ನಾಗಿದೆ. ಆದ್ರೆ ಅಷ್ಟು ಸ್ಟ್ರಗಲ್ ಕೂಡ ಇದೆ ಹೀರೋ ಮೇಲೆ. ಪಿಕ್ಚರ್ ನೋಡಿ ಅವಾಗ ಎಲ್ಲ ಗೊತ್ತಾಗುತ್ತೆ ನಿಮಗೆ ಯಾವ ತರ ಹೇಳಿದ್ರೆ ಅಂತಂದು. ಹಾಗೆ ಏನ್ ವರ್ಕ್ ಆಯ್ತಪ್ಪ ಅಂದ್ರೆ ಮ್ಯೂಸಿಕ್ ತುಂಬಾನೇ ಚೆನ್ನಾಗಿ ವರ್ಕ್ ಆಗಿದೆ ಪಿಕ್ಚರ್ ನಲ್ಲಿ. ಮತ್ತೆ ಹಾಗೆ ಈ ಎಲ್ಲ ಪರ್ಫಾರ್ಮೆನ್ಸ್ ತುಂಬಾನೇ ಮಸ್ತ್ ಮಾಡಿದ್ದಾರೆ. ಈಗ ಏನ್ ವರ್ಕ್ ಆಗಿಲ್ಲಪ್ಪ ಅಂತಂದ್ರೆ, ಈಗ ಸ್ವಲ್ಪ ಜನಕ್ಕೆ ಸ್ಲೋ ಪೇಸಿಂಗ್ ಇದೆ ಗೈಸ್ ಪಿಕ್ಚರ್, ಸ್ವಲ್ಪ ಜನಕ್ಕೆ ಇಷ್ಟ ಆಗೋದಿಲ್ಲ, ಅದು ವರ್ಕ್ ಆಗಿಲ್ಲ. ಆದ್ರೆ ಅದೇ ಈಗ ಹೇಳಿದಲ್ಲ, ಈ ಪಿಕ್ಚರ್ ಇರೋದು ಎಮೋಷನಲ್ ಆಗಿ. ಇದರಲ್ಲಿ ಯಾಕೆ ನಾವು ಫಾಸ್ಟ್ ತೋರಿಸ್ಬೇಕು ಅಂತ ಡೈರೆಕ್ಟರ್ ತಲೆ ಇರುತ್ತೆ. ಆದ್ರೆ ಇದು ಸ್ಲೋ ನರೇಷನ್ ತುಂಬಾ ಚೆನ್ನಾಗಿ ಕಾಣುತ್ತೆ.
ಇದು ಅದೇ ಮಾಸ್ ಎಂಟರ್ಟೈನರ್ ಅಲ್ಲೇ ಅಲ್ಲ ಇದು. ಇದ್ರಾಗ ಫೈಟ್ಸ್ ಇಲ್ಲೇ ಅಲ್ಲ ಮೋಸ್ಟ್ಲಿ ಫೈಟ್ಸ್ ಇಲ್ಲ. ಸ್ವಲ್ಪ ಏನಂದ್ರೆ ಆಕ್ಷನ್ ಅಂದ್ರೆ ಸ್ವಲ್ಪ ಸಿಟ್ಟೆಲ್ಲ ಇರುತ್ತೆ, ಆದ್ರೆ ಫೈಟ್ಸ್ ಇಲ್ಲ. ಈ ಪಿಕ್ಚರ್ನ ಯಾರು ನೋಡ್ಬೇಕಪ್ಪ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಸ್ಪೋರ್ಟ್ಸ್ ಇಷ್ಟ ಆಗೋರಿಗೆ, ಈ ಸ್ಪೋರ್ಟ್ಸ್ ಕ್ರಿಕೆಟ್ ಇದೆ ಗೈಸ್ ಈ ಪಿಕ್ಚರ್ ನಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ. ಹಾಗೆ ಎಮೋಷನಲಿ ಮೂವಿ ಬೇಕಪ್ಪ ನನಗೆ, ಈ ಮೂವಿ ನೋಡ್ರೆ ಅಳ್ಬೇಕು ಅನ್ನೋರಿಗೆ ಈ ಪಿಕ್ಚರ್ ನೋಡಿ. ಹಾಗೆ ನೆಕ್ಸ್ಟ್ ಮೋಟಿವೇಶನಲ್ ಸ್ಟೋರೀಸ್ ಬೇಕಪ್ಪ ನನಗೆ ಅಂದ್ರೆ ಈ ಪಿಕ್ಚರ್ ನೋಡಿ, ಓಕೆನಾ. ಇವು 3 ಜನ ನೋಡ್ಬೋದು. ಮತ್ತೆ ಕಾಮಿಡಿ ಇದೆನಾ, ಹಾಗೆ ಪೂರಿ ಆಕ್ಷನ್ ಅಂತರಿಗೆ ಈ ಪಿಕ್ಚರ್ ವರ್ತ್ ಅಲ್ಲ, ನೋಡಕ್ ಹೋಗ್ಬೇಡಿ ಅಂತಾರಲ್ಲ, ಓಕೆನಾ. ಈಗ ಫೈನಲ್ ವರ್ಡಿಟ್ ಅದ್ರ ನನ್ನ ಅನಿಸಿಕೆ ಏನಪ್ಪಾ ಅಂತಂದ್ರೆ ಗೈಸ್, ಈ ಪಿಕ್ಚರ್ ನಲ್ಲಿ ಬ್ಯೂಟಿಫುಲ್ ಎಮೋಷನಲ್ ಸ್ಪೋರ್ಟ್ಸ್ ಡ್ರಾಮಾ ತೋರಿಸಿದ್ದಾರೆ. ಹಾಗೆ ಪೇಷನ್ಸ್ ಇದ್ರೆ ಮೂವಿ ಡೆಫಿನೆಟ್ಲಿ ಆರ್ಟ್ ಟಚಿಂಗ್ ಕಾಣುತ್ತೆ. ಅದೇ ಅಂದೆ ನಾನು, ಸ್ಟಾರ್ಟಿಂಗ್ ಎಮೋಷನಲ್ ಇದಕ್ಕಿಂತ ಈ ಮೂವಿ ಅಳೋ ಬೇಕಪ್ಪ ಅಂತಂದ್ರೆ ಲಾಸ್ಟ್ ಮಟ್ಟ ವೇಟ್ ಮಾಡ್ಬೇಕು ನೀವು. ಲಾಸ್ಟ್ ಮಟ್ಟ ವೇಟ್ ಮಾಡ್ರೆ ಪಕ್ಕ ಒಂದ್ ಹನಿ ಅಳ್ತೀರಿ ನೀವು, ಅದಕ್ಕೆ ಗ್ಯಾರಂಟಿ. ಈ ಪಿಕ್ಚರ್ ನಲ್ಲಿ ನನ್ನ ರೇಟಿಂಗ್ ಎಷ್ಟಪ್ಪ ಅಂದ್ರೆ 5ಗೆ 4.5 ಗೈಸ್. ಸ್ವಲ್ಪ ಯಾಕೆ ಹೋಗಿದೆಪ್ಪ ಅಂತಂದ್ರೆ ಅಲ್ಲೆಲ್ಲಿ ಕೂಡ ಸ್ವಲ್ಪ ಸ್ಲೋ ಅನ್ಸಿದೆ. ಮತ್ತೆ ಇನ್ನೊಂದು ಏನದು, ಅಲ್ಲಿ ಹೀರೋ ಲಾಸ್ಟಿಗೆ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಗೈಸ್, ಅದೊಂದು ಇಷ್ಟ ಆಗಿಲ್ಲ ನನಗೆ. ಅದಕ್ಕೋಸ್ಕರ 5ಗೆ 4.5 ಕೊಟ್ಟಿದ್ದೀನಿ. ಟ್ವಿಸ್ಟ್ ಏನಪ್ಪಾ ಅಂದ್ರೆ ಲಾಸ್ಟಿಗೆ ಪಿಕ್ಚರ್ ನೋಡಿ ಫುಲ್ ಲಾಸ್ಟಿಗೆ ಗೊತ್ತಾಗುತ್ತೆ, ಅದಕ್ಕೋಸ್ಕರ 4.5 ಕೊಟ್ಟಿದ್ದೀನಿ. ಓಕೆ ಗೈಸ್, ಈ ರಿವ್ಯೂ ಇಲ್ಲೇ ಎಂಡ್ ಮಾಡೋಣ. ನಿಮಗೆ ಈ ರಿವ್ಯೂ ಹೆಲ್ಪ್ಫುಲ್ ಆಗಿದ್ರೆ ಮತ್ತೆ ಈ ಮೂವಿ ನಿಮಗೆ ಮುಂಚೆ ನೋಡಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫೀಲಿಂಗ್ ನ ಕಮೆಂಟ್ ಅಲ್ಲಿ ತಿಳಿಸಿ, ಹಾಗೆ ಲೈಕ್ ಮಾಡಿ ಗೈಸ್, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರ್ತೀನಿ ಗೈಸ್.